तेन मृदात्य आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धान्यास्येन सदा निरस्तकुहकं सत्त्वं परं जेमहि यत्रोरसन्तमनुपेतमपेतकृत्यम् एतविदो विरहकातरथाद्युभाव पुत्रेति तन्मे तया तरवोऽपि मेद्युः भूतहृदयं मुनिमानतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सताम् ಒಟ್ಟಿಗೆ ಓದೋಣ 12ನೇ ಶ್ಲೋಕ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ದರಾರಿಚೇಷು ಚಾಪಪಾಶಾನ್ ದಧಾನೋ ಗುಣೋಷ್ಟಬಾಹುಃ ಜಲೇಷು ಮಾಂ ರಕ್ಷತು ಮತ್ಸ್ಯಮೂರ್ತಿಃ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ತಲೆ ಚ ಮಾಯಾವತು ವಾಮನೋ ವ್ಯಾತ್ ತ್ರಿವಿಕ್ರಮಃ ಖೇವತು ವಿಶ್ವರೂಪಃ दुर्गेशव्याजमथादिषु प्रभुः पायान् रतिम्भोतिरयूथपारिः विमुञ्चतो महात्तहसन् दिशो न्यपतंश्च गर्भाः रक्षस्वसौ माध्वनियज्ञकल्पः त्वदञ्चयोन्यतधरो वराः रामोद्रिकेतेषु परिप्रगासे सलक्ष्मणो व्याभरतग्रजो मामुग्रधन्वाखिलप्रमादात् नारायणः पातु नरश्चः सात् दत्तः स्वयोगाथपयोगनाथः पायाद्गुणेशस्य नः कर्मबन्धात् तनत्सु नारोवतु कामदेवात् हयशीतो मां पशुदेवहेळनात् देवर्षिरर्यः पुरुषान्तरार्चनात् कूर्मो हरिर्मां निरयादशेषात् धन्वन्तरिर्भगवान् पार्श्वपश्चात् द्वन्द्वाद्भयादृषभो निर्जितात्मा यज्ञश्च लोकादथ तत्कृतान्नो बलो गणात् क्रोधवशादहीन्द्रः द्वैपायनो भगवानप्रबोधात् स्वपाचण्डिगणात् प्रमादात् कल्कीकलेश्कालमलात् प्रपातु धर्मावनायोरुकृतावतारः मां केशवो गदया प्रातरव्यात् गोविन्द आसङ्गम आत्सवेणुः नारायणः प्राप्त उतात्तशक्तिः मध्यं दिने विष्णुररीन्द्रपाणिः देवो परस्मै मधुरोग्रजन्मा सायं सुधाभावतु माधवो माम् दोषे हृषीकेश उतार्धरात्रे निशीत एको वसु पद्मनाभः प्रमात्र हरेन्द्रविद्रावयकृष्णपूरितो भीमस्वनो हृदयानि संशयन्ति
ಆಗಿಲ್ಲ ಅಲ್ವಾ? ಬಿಟ್ರೆ ಹೋಗ್ತಾ ಇರ್ತೀವಿ. ಶ್ರೀವತ್ಸ ಲಕ್ಷ್ಮಾ ಪರರಾತ್ರ ಈಶಃ ಪ್ರತ್ಯೂಷ ಈಶೋಸಿ ಧರೋ ಜನಾರ್ದನಃ ದಾಮೋದರೋ ವ್ಯಾದನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಶ್ರೀವತ್ಸ ಲಕ್ಷ್ಮಾ, ಶ್ರೀವತ್ಸ ಚಿಹ್ನೆಯನ್ನ, ಲಕ್ಷ್ಮ ಅಂದ್ರೆ ಚಿಹ್ನೆ, ಶ್ರೀವತ್ಸವನ್ನ ಲಕ್ಷ್ಮ ಚಿಹ್ನೆಯನ್ನಾಗಿ ಧರಿಸಿದ ಶ್ರೀವತ್ಸಧಾರಿಯಾದ ಶ್ರೀಧರ ಅಪರರಾತ್ರಿಯ ಕಾಲವನ್ನ ರಕ್ಷಿಸಲಿ. ಅರ್ಧರಾತ್ರಿಯ ಕಾಲದ ತನಕದ ಹೊತ್ತನ್ನ ಪದ್ಮನಾಭ ಹಿಂದೆ ಕಾಪಾಡ್ಲಿ ಅಂತ ಕೇಳಿಕೊಂಡಿದ್ರು. ಮುಂದಿನ ಆ ರಾತ್ರಿಯ 4ನೆಯ ಭಾಗವನ್ನ ಶ್ರೀವತ್ಸ ಚಿಹ್ನೆಯಿಂದ ಶ್ರೀಧರ ನೆನೆಸಿದ ಭಗವಂತ ರಕ್ಷಿಸಲಿ. ಮುಂದೆ ಪ್ರತ್ಯೂಷ ಈಶೋಸಿ ಧರೋ ಜನಾರ್ದನ, ರಾತ್ರಿಯ 5ನೆಯ ಭಾಗ ಅಂದ್ರೆ ಉಷಕ್ಕಾಲದ ಹೊತ್ತನ್ನ ಜನಾರ್ದನ ರೂಪಿ ಪರಮಾತ್ಮ ರಕ್ಷಿಸಲಿ. ದಾಮೋದರೋ ಅವ್ಯಾತ್ ಅನುಸಂಧ್ಯಂ ಪ್ರಭಾತೆ, ಅಂದ್ರೆ ಪ್ರಭಾತಕ್ಕಿಂತ ಪೂರ್ವದ ಸಂಧ್ಯಾ ಕಾಲದಲ್ಲಿ, ರಾತ್ರಿಯ ಕೊನೆ ಅಂತ ಅರ್ಥ ಅದು. ದಾಮೋದರನ ರೂಪ ನಮಗೆ ರಕ್ಷಣೆ ಕೊಡಲಿ. ಇನ್ನು ಪ್ರಭಾತೆ ಸೂರ್ಯೋದಯದ ಹೊತ್ತಿಗೆ ವಿಷ್ಣು ನಮಗೆ ರಕ್ಷಿಸಲಿ. ಹೀಗೆ ಪ್ರಾತಃ ಕಾಲದಿಂದ ಪ್ರಭಾತ ಕಾಲದ ತನಕದ ಕಾಲನಿಯಾಮಕ ರೂಪನಾದ ಭಗವಂತ ಸರ್ವಕಾಲದಲ್ಲೂ ನಮ್ಮನ್ನು ಕಾಪಾಡಲಿ ಅಂತ ಹೀಗೆ ಬೆಳಗಿನಿಂದ ಸೂರ್ಯೋದಯದ ಅಷ್ಟು ಕಾಲದ ತನಕದ ಭಗವಂತನ ರೂಪಗಳ ಬಗ್ಗೆ ನೆನೆದು ಹೇಳಿದ್ರು. ಚಕ್ರಂ ಯುಗಾಂತಾನಲತಿಗ್ಮನೆ ಬಿಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ. ಓ ಸುದರ್ಶನ ಚಕ್ರವೇ, ಭಗವಂತನ ಆಯುಧಗಳನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಓ ಸುದರ್ಶನ ಚಕ್ರವೇ, ಪ್ರಳಯ ಕಾಲದ ಅಗ್ನಿಯಂತೆ ಅತ್ಯಂತ ತೀಕ್ಷ್ಣವಾದ ಅರಗಳುಳ್ಳವನು ನೀನು. ಭಗವಂತ ನಿನ್ನನ್ನು ಪ್ರಯೋಗಿಸಿದಾಗ ನೀನು ತಡೆಯಿಲ್ಲದವನಂತೆ ಎಲ್ಲೆಡೆ ನುಗ್ಗುವವನು. ನೀನು ಅಪ್ರತಿಹತನಾದ ಶಕ್ತಿ ನಿನ್ನಲ್ಲಿದೆ. ಎಲ್ಲೆಡೆ ನೀನು ತಿರುಗುತ್ತಿ. ನೀನು ಗಾಳಿಯಿಂದ ಪ್ರಜ್ವಲಿಸುವ ಬೆಂಕಿ ಹೇಗೆ ಒಣಹುಲ್ಲನ್ನು ಕ್ಷಣ ಮಾತ್ರದಲ್ಲಿ ದಹಿಸಿ ಭಸ್ಮ ಮಾಡಬಲ್ಲುದೋ, ಬೂದಿಯಾಗಿಸಬಲ್ಲುದೋ, ಹಾಗೆ ನನ್ನ ಶತ್ರು ಸೈನ್ಯವನ್ನು ಕೂಡ, ನನಗೆ ಶತ್ರುಗಳಿಂದಾಗ ಉಪದ್ರವವನ್ನು ಕೂಡ ಸುಟ್ಟು ಬಿಡು. ಅರಿಸೈನ್ಯಂ ಆಶು ಎರಿಸೈನ್ಯಂ ಕಕ್ಷಂ ಆಶು ದಂದಗ್ಧಿ. ಹೇಗೆ ಯಥಾವಾತಸಕೋ ಹುತಾಶಃ, ಗಾಳಿಯಿಂದ ಚೆನ್ನಾಗಿ ಊದಲ್ಪಟ್ಟ ಬೆಂಕಿ ಧಗಧಗನೆ ತನ್ನ ಕೆನ್ನಾಲಿಗೆಗಳಿಂದ ಸಿಕ್ಕ ಸುಟ್ಟು ಎಲ್ಲ ಹುಲ್ಲನ್ನು ಸುಟ್ಟು ಹಾಕುತ್ತೋ, ಹಾಗೆ ನಿನ್ನ ಈ ಕೆನ್ನಾಲಿಗೆ ಚಕ್ರದ ಅರಗಳೇನಿದೆ ಇವುಗಳು ಶತ್ರುಗಳ ಕತ್ತನ್ನ ಕತ್ತರಿಸಿ ದೂರಕ್ಕೆ ಸೇಲಿ. ಗದೇಶ ನಿಸ್ಪರ್ಶನ ವಿಷ್ಪುಲಿಂಗೇ ನಿಷ್ಪಿಂಡ್ಯ ಜಿತ ಪ್ರಿಯಾಸಿ ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹಾಂಶ್ಚೂರ್ಣಯ ಚೂರ್ಣಯಾರೀನ್. ಓ ಕೌಮೋದಕಿ ಗದೆಯೇ, ಭಗವಂತನ ಗದೆಗೆ ಹೆಸರು ಕೌಮೋದಕಿ, ಚಕ್ರಕ್ಕೆ ಸುದರ್ಶನ ಅಂತ ಹೆಸರು, ಖಡ್ಗಕ್ಕೆ ನಂದಕ ಅಂತ ಹೆಸರು, ಧನುಸ್ಸಿಗೆ ಶಾರಂಗ ಅಂತ ಹೆಸರು, ಹಾಗೆಯೇ ಈ ಗದೆಗೆ ಕೌಮೋದಕಿ ಅಂತ ಹೆಸರು. ಕೈಯಲ್ಲಿರುವ ಶಂಖಕ್ಕೆ ಪಾಂಚಜನ್ಯ ಅಂತ ಹೆಸರು. ಎರಡು ವಜ್ರಾಯುಧಗಳು ಪರಸ್ಪರ ಘರ್ಷಣೆಗೊಳಗಾದಾಗ ವಿಸ್ಫುಲಿಂಗ ಅಂತಂದ್ರೆ ಕಿಡಿಗಳು. ಬೆಂಕಿಯ ಕಟ್ಟಿಗೆಯ ಎರಡರಲ್ಲಿ ಉರಿತಾ ಇದ್ರೆ ಅದನ್ನ ಒಂದಕ್ಕೊಂದು ಬಡಿದ್ರೆ ಆಗ ಒಂದಿಷ್ಟು ಕಿಡಿಗಳು ಏಳುತ್ತವೆ. ಹಾಗೆ ವಜ್ರಾಯುಧದ ಹೊಡೆತಕ್ಕೆ ಕಿಡಿಗಳೆದ್ದಾಗ ಹೇಗೆ ಕಾಣುತ್ತೋ ಅಂತಹ ಕಿಡಿಗಳು ನಿನ್ನಿಂದ ಏಟು ಬಿದ್ದ ಹೊತ್ತಿಗೆ ಆ ಜಾಗದಲ್ಲಿ ಬೆಂಕಿ ಏಳುತ್ತೆ. ನೀನು ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಆಯುಧ. ಗದೆ ಇಳಿಸಿದ್ರೆ ಒದೆ, ಆದ್ರೆ ಯಾರ್ಯಾರಿಗೋ ಕೊಡಲ್ಲ. ಯಾರಿಗೆ ಕೊಡ್ಬೇಕೋ ಅವರನ್ನು ನೋಡಿ ಕೊಡ್ತೀನಿ ನೀನು. ನಿನ್ಗೆ ವಿರೋಧಿಗಳಾಗಿರುವಂತಹವರು ಕೂಷ್ಮಾಂಡಗಳು, ವೈನಾಯಕಗಳು, ಯಕ್ಷರು, ರಕ್ಷರು, ಭೂತರು, ಗ್ರಹಗಳು, ಇವರೆಲ್ಲರೂ ಕೂಡ ನಿನ್ನ ಎದುರಾಳಿಗಳು. ಅವರು ನನಗೆ ಉಪದ್ರವ ಕೊಡುವುದಕ್ಕೋಸ್ಕರ ಸಿದ್ಧರಾಗಿ ಏನೇನೋ ತೊಂದರೆ ಕೊಡುವುದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ.
ನೀನು ಅವರನ್ನೆಲ್ಲ ಚೂರ್ಣಯ ಅರೀನ್, ಕುಟ್ಟಿ ಪುಡಿ ಮಾಡು ಅಂತ. ಚೂರ್ಣಯ ಅಂದ್ರೆ ಚೆನ್ನಾಗಿ ಕಡ್ಲೆ ಹಿಟ್ಟನ್ನ ಕಲಸಿದಾಗ ಹೇಗೆ ಪುಡಿ ಪುಡಿಯಾಗಿ ನಷ್ಟವಾಗಿ ಹೋಗುತ್ತೋ ಹಾಗೆ ಪುಡಿಗಟ್ಟು ಅರೀನ್, ಶತ್ರುಗಳನ್ನ ತುಂಡರಿಸು. ಕೂಷ್ಮಾಂಡ ಅಂತ ಒಂದು ರಕ್ಕಸ ಗಣ. ನಮಗೆ ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ ಮಾತ್ರ ನೆನಪಾಗುತ್ತೆ. ಕೂಷ್ಮಾಂಡ ಸೂಕ್ತ ಅಂತ ಇದೆ ಯಜುರ್ವೇದದಲ್ಲಿ. ಅದು ರಾಕ್ಷಸರನ್ನು ನಿಗ್ರಹ ಮಾಡುವುದಕ್ಕೋಸ್ಕರ ಇರುವಂತವುಗಳು. ಅಂತಹ ಬೇರೆ ಬೇರೆ ಭೂತ ಪ್ರೇತ ಪಿಶಾಚಿಗಳ, ದುರ್ಗತಿಗೆ ಒಳಗಾದ ಜೀವಗಳ ಉಪದ್ರವವನ್ನ ಕಳೆಯುವುದಕ್ಕೆ ಗದೆಯೇ ನೀನೇ ಸರಿ, ಒದೆ ಕೊಟ್ಟವರನ್ನು ಓಡಿಸು ಅಂತ ಕೇಳ್ತಾ ಇದ್ದಾನೆ. ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ಬಿಪ್ರಗ್ರಹ ಘೋರ ದೃಷ್ಟೀನ್ ದರೇಂದ್ರ ವಿದ್ರಾವಯ ಕೃಷ್ಣಪೂರಿತೋ ಭೀಮ ಸ್ವನೋರೀನ್ ಹೃದಯಾನಿ ಕಂಪಯನ್. ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟೀನ್. ಯಾತುಧಾನ ಅಂದ್ರೆ ಅದು ಕೂಡ ರಾಕ್ಷಸರದ್ದೇ ಒಂದು ಗಣ. ಆಮೇಲೆ ಪ್ರಮಥ ಗಣ, ದೇವತೆಗಳ ಅಂದ್ರೆ ರುದ್ರದೇವರ ಪರಿವಾರದಲ್ಲಿ ಇರುವಂತಹ ಒಂದಿಷ್ಟು ಗಣಗಳಿಗೆ ಪ್ರಮಥ ಗಣಗಳು, ಅವುಗಳು ರಾಕ್ಷಸ ಶಕ್ತಿಗಳೇ. ಆಮೇಲೆ ಪ್ರೇತ, ಅರೆಬರೆ ಜೀವತೆತ್ತವುಗಳು. ಆಮೇಲೆ ಮಾತೃಕಾದಿಗಳು, ಅದು ಒಂದು ಗಣ. ಆಮೇಲೆ ಪಿಶಾಚಗಳು, ಪಿಶಿತಂ ಅಶ್ನಾತಿ, ಕೊಳೆತದ್ದನ್ನೇ ತಿಂದು ಬದುಕುವವುಗಳು. ವಿಪ್ರಗ್ರಹ, ಬ್ರಹ್ಮರಾಕ್ಷಸ, ಅದು ಇನ್ನೂ ಡೇಂಜರ್. ಅದು ಅದಕ್ಕೆ ಬೇರೆ ನೀವು ಸುಲಭದ ಮಂತ್ರಗಳಿಂದ ಕಟ್ಟಿ ಹಾಕ್ಲಿಕ್ಕಾಗಲ್ಲ. ಚೆನ್ನಾಗಿ ಓದಿದವರೇ, ಅಂದ್ರೆ ತುಂಬಾ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿದವರೇ ಬುದ್ಧಿ ಕೆಟ್ಟು ಕಳಪೆ ಜೀವನ ನಡೆಸಿ ಅಪಮೃತ್ಯುವಿಗೆ ಒಳಗಾದ್ರೆ ಅವರನ್ನ ನಿಗ್ರಹಿಸುವುದು ತುಂಬಾ ಕಷ್ಟ. ಯಾಕಂದ್ರೆ ನಾವೇನ್ ಮಂತ್ರ ಜಪ ಮಾಡ್ತೀವೋ ಅದು ಅವರಿಗೂ ಗೊತ್ತಿರುತ್ತೆ. ಆದ್ರಿಂದ ಅದಕ್ಕೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆರಾಮಾಗಿ ಬಾ 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 ನಾನೇ ನಿಂಗೆ ಹೇಳ್ಕೊಡ್ತೇನೆ ಅಂತ ವಾಪಸ್ ಕಿವಿಯಲ್ಲಿ ಊದಿ ರಕ್ತ ಕಾರಿಸುತ್ತೆ. ಆದ್ರಿಂದ ವಿಪ್ರಗ್ರಹಗಳನ್ನ ನಿಗ್ರಹಿಸುವುದು ತುಂಬಾ ಕಷ್ಟ. ಆದ್ರೆ ನೀನು ನಿನ್ನ ಕೈಯಲ್ಲಿರುವಂತಹ ಶಂಖದಿಂದ ಭಗವಂತನ ಹತ್ರ ಕೇಳ್ತಾ, ನಿನ್ನ ಶಂಖದಿಂದ ಆ ಶತ್ರುಗಳ, ಬ್ರಹ್ಮರಾಕ್ಷಸರೇ ಮೊದಲಾದ ಎಲ್ಲ ಕ್ರೂರ ದೃಷ್ಟಿ ಉಳ್ಳ ಶತ್ರುಗಳನ್ನು ನೀನು ನಾದದಿಂದಲೇನೆ ಅವರನ್ನ ಓಡಿಸು, ಅವರ ಹೃದಯವನ್ನು ಸ್ತಬ್ಧಗೊಳಿಸು. ಆ ನಾದದಿಂದ ಅವರನ್ನ ಆ ಸ್ಥಳದಿಂದಲೇ ದೂರಕ್ಕೆ ಅಟ್ಟಿಬಿಡು. ಭೀಮಸ್ವನಃ, ಸ್ವನ ಅಂದ್ರೆ ಶಬ್ದ, ಭೀಮಸ್ವನ ಅಂದ್ರೆ ಜೋರಾದ ಸದ್ದಿನಿಂದ ಅವರ ಹೃದಯಗಳನ್ನ ನಡುಗಿಸುತ್ತಾ ಓಡ್ಲಿಕ್ಕೆ ದಾರಿ ಕಾಣದಷ್ಟು ಕುರುಡಾಗಿಸು. ಆದ್ರೆ ಆ ಪ್ರದೇಶದಲ್ಲಿ ಮತ್ತೆ ಅವ್ರು ಉಳಿಬಾರದು, ಹಾಗೆ ಅವರನ್ನು ದೂರಕ್ಕೆ ಓಡಿಸು. ತ್ವಂ ತಿಗ್ಮಧಾರಾ ಶಿವರಾರಿ ಸೈನ್ಯಮೀಶ ಪ್ರಯುಕ್ತೋ ಮಮ ಛಿಂದಿ ಛಿಂದಿ ಚಕ್ಷುಂಸಿ ಚರ್ಮಂ ಛತ ಚಂದ್ರಶಾದಯ ದ್ವಿಷಾಮಘಂ ನೋ ಹರ ಪಾಪ ಚಕ್ಷುಷಾಂ. ತಿಗ್ಮಧಾರ, ತಿಗ್ಮ ಅಂದ್ರೆ ತೀಕ್ಷ್ಣವಾದ ಅಲಗು, ಧಾರ ಅಂದ್ರೆ ಅಲುಗು. ತೀಕ್ಷ್ಣವಾದ ಧಾರ, ಧಾರ ಇರುವಂತದ್ದು ಖಡ್ಗ. ನಂದಕವನ್ನ ಕುರಿತು, ಓ ನಂದಕವೇ, ನೀನು ಶ್ರೇಷ್ಠವಾದ ಅಲುಗುಳ್ಳವನು. ಭಗವಂತ ನಿನ್ನನ್ನು ಹಿಡಿದೇ ಯಾವಾಗಲೂ ಶತ್ರುಗಳನ್ನ ಬೀಸಿ ಕೊಲ್ತಾನೆ. ನೀನು ಈಗ ಭಗವಂತನ ಆಜ್ಞೆಯಂತೆ ಶತ್ರುಗಳನ್ನ ಪೂರ್ತಿಯಾಗಿ ಕಡಿದು ಹಾಕು. ಭಗವಂತ ನಿನ್ನನ್ನು ಬೀಸಿದಾಗ ನೀನು ಕರುಣೆ ತೋರಬೇಡ, ಅವರನ್ನು ನಾಶ ಮಾಡಿಬಿಡು. ಆಮೇಲೆ ಶತಚಂದ್ರ, ಗುರಾಣಿಗೆ ಶತಚಂದ್ರ ಅಂತ ಹೆಸರು. ಗುರಾಣಿಯಲ್ಲಿ ಒಂದು ಚಂದ್ರನ ಹಾಗೆ ಬೊಟ್ಟ 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 ಇರುತ್ತೆ. ಅದು 100 ಇರ್ಬೇಕದು. ಬರೀ ಒಂದು 5-6 ಅಡ್ಡ ಹಿಡಿಯುವಂಥದ್ದು ಗುರಾಣಿಗೆ ಸಂಸ್ಕೃತದಲ್ಲಿ ಶತಚಂದ್ರ ಅಂತ ಹೆಸರು. ನಮ್ಗೇನ್ ತಲೆಯಲ್ಲಿದೆ ಅಂದ್ರೆ ಅದ್ಯಾವುದೋ ವಿದೇಶದಿಂದ ಬಂದದ್ದು ಅಂತ ಇಲ್ಲಿಯ ಜನ ಎಲ್ಲ ವ್ಯಾಖ್ಯಾನ ಮಾಡ್ತಾರೆ, ಗ್ರೀಕ್ನಿಂದ ಬಂದದ್ದು ಅಂತ. ಇಲ್ಲಿ ಸ್ಪಷ್ಟವಾಗಿ ಸ್ವತಃ ಭಗವಂತನ ಕೈಯಲ್ಲೇ ಇರುವ ಗುರಾಣಿಯ ಬಗ್ಗೆ ಉಲ್ಲೇಖ ಮಾಡುತ್ತೆ. ಭಗವಂತ ಶತ್ರುಗಳನ್ನ ಸೆದೆಬಡಿಯುವುದಕ್ಕೆ ಒಂದು ಕೈಯಲ್ಲಿ ಖಡ್ಗ ಹಿಡಿದರೆ ಮತ್ತೊಂದು ಕೈಯಲ್ಲಿ ಗುರಾಣಿ ಹಿಡಿದೇ ಹಿಡಿತಾನೆ. ಕೇವಲ ಖಡ್ಗದಿಂದ ಮಾತ್ರ ಯುದ್ಧ ಅಲ್ಲ, ಗುರಾಣಿಯಿಂದಲೂ ಯುದ್ಧ ಮಾಡ್ಲಿಕ್ಕಿದೆ. ನಮ್ಮ ಮೈ ಮೇಲೆ ಬೀಸಿದಂತಹ ಶತ್ರುವಿನ ಖಡ್ಗದ ಹೊಡೆತವನ್ನ ತಪ್ಪಿಸಿಕೊಳ್ಳಿಕ್ಕೆ ನಾವು ಬಳಸಬೇಕಾದದ್ದು
ಆ ಗುರಾಣಿಯನ್ನೇ, ಅದು ಜಾಣತನ. ಖಡ್ಗವನ್ನೇ ಎಲ್ಲಾ ಸಮಯದಲ್ಲಿ ಅಡ್ಡ ಹಿಡಿದ್ರೆ ಖಡ್ಗ ಪೆಟ್ಟಾಗಿ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಸುಲಭದಲ್ಲಿ ಮುರಿಯಲ್ಲ, ಆದ್ರೂ ಕೆಲವೊಂದ್ ಸರ್ತಿ ಅರ್ಜೆಂಟಿಗೆ ಅಂತ ಆಚಾರಿ ಏನಾದ್ರು ಅದನ್ನ ತಯಾರು ಮಾಡುವಲ್ಲಿ ಗಡಿಬಿಡಿ ಮಾಡಿದ ಅಂದ್ರೆ ಖಡ್ಗ ಕಟ್ಟಾಯ್ತು ಅಂದ್ರೆ ಅವನ್ ಸತ್ತ ಅಂತ ಲೆಕ್ಕ. ಯಾಕಂದ್ರೆ ಎದುರಾಳಿ ಕಡ್ಡಾಯ್ತಾ ಬಾ ಇನ್ನೊಂದು ಕೊಡ್ತೇನೆ ಅಂತ ಕೇಳಿ ಕೊಡಲ್ಲ, ಮೊದಲು ತಲೆ ತೆಗಿತಾನೆ, ಆಮೇಲೆ ಉಳಿದಿದ್ ಮಾತಾಡ್ತಾನೆ. ಆದ್ರಿಂದಾಗಿ ಅಂತಹ ಶತಚಂದ್ರವನ್ನ ಹಿಡಿದು ಗುರಾಣಿಯ ಮೂಲಕ ಶತ್ರುಗಳನ್ನ ಸದೆಬಡಿಸುವ ನೀನು ಪಾಪ ದೃಷ್ಟಿಯಿಂದ ನಮ್ಮನ್ನ ನಾಶಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡುವ ದುಷ್ಟಿಗೆ ಅಡ್ಡವಾಗಿ ಆ ಶತಚಂದ್ರವನ್ನ ಹಿಡಿ, ನಮ್ಮ ಪಾಪಗಳನ್ನ ಪರಿಹರಿಸು, ಶತ್ರುಗಳ ದೃಷ್ಟಿಯನ್ನ ಸುಟ್ಟು ಬಿಡು. ಎನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯ ಏವಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಘೇಭ್ಯ ಏವಚ. ಗ್ರಹಗಳು, ಉತ್ಪಾತಗಳು, ಸರ್ಪಗಳು, ಕೋರೆದಾಡಿಯ ಮೃಗಗಳು, ಬೇರೆ ಬೇರೆ ಆ ಸಿಕ್ಕಿದ್ದನ್ನೆಲ್ಲ ತಿಂದು ಹಾಕುವಂತಹ ಸ್ವಭಾವದ ನರಭಕ್ಷಕ ಪ್ರಾಣಿಗಳು, ಇವುಗಳೆಲ್ಲ ಅಪಾಯವನ್ನು ಮಾಡುತ್ತವೆ. ಇವುಗಳಿಂದ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಅದೆಲ್ಲ ಎನ್ನೋ ಭಯಂ, ಯಾರಿಂದ ನಮಗೆ ಭಯ ಉಂಟಾಗುತ್ತೋ ಅಂತಹ ಗ್ರಹೇಭ್ಯ ಕೇತುಭ್ಯ ನೃಭ್ಯ ಸರೀಸೃಪೇಭ್ಯ ದಂಷ್ಟ್ರಿಭ್ಯ ಅಘೇಭ್ಯ ಭೂತೇಭ್ಯ ಕಿಂ, ಅವುಗಳಿಂದ ರಕ್ಷಿಸು ಅಂತ ಅದು ಮುಂದೆ ಕೇಳುತ್ತಾರೆ. ಸರ್ವಾಣ್ಯೇತಾನಿ ಭಗವನ್ ನಾಮರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಶಯಂ ಸದ್ಯ ಏತನ್ ಯನ್ಮೇ ಶ್ರೇಯ ಪ್ರತೀಪಕ. ಈ ಎಲ್ಲವೂ ಕೂಡ ಭಗವಂತನ ಕೇವಲ ನಾಮರೂಪವಾದ ಆಯುಧದಿಂದಲೇ ಅವನನ್ನ ಕೃಷಿಕೇಶ, ಜನಾರ್ದನ ಇತ್ಯಾದಿ ಪದಗಳಿಂದ ಹಿಂದೇನೆಲ್ಲ ತುಂಬಾ ಅಪರೂಪದ ಪದಗಳನ್ನ ಜೋಡಿಸಿ ಹಾಕಿದ್ದಾರೆ. ಇನ್ನೂ ನೂರಾರು ಪದಗಳಿವೆ. ಆದ್ರೂ ಅದೆಲ್ಲ ಬಿಟ್ಟು ಇದನ್ನೇ ಹಾಕಿದ್ ಯಾಕೆ ಅಂದ್ರೆ ಶತ್ರುಗಳನ್ನ ನಿಗ್ರಹಿಸುವಲ್ಲಿ ಈ ಮಂತ್ರ, ಈ ಆ ಸ್ತೋತ್ರದ ಸಾಲಿನಲ್ಲಿ ಬಂದ ನಾಮಗಳು ಅತ್ಯಂತ ಅಪರೂಪದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಯಾವೆಲ್ಲ ನಾಮಗಳನ್ನು ನಾವು ಹಿಂದೆ ಹೇಳಿದ್ದೆವು, ನಾಮ ರೂಪಾಸ್ತ್ರ ಕೀರ್ತನಾತ್, ನಮ್ಮ ಹತ್ರ ಅಸ್ತ್ರಗಳೇ ಕಳೆದು ಹೋಯಿತು ಅಂತ ಅನ್ನುವ ಸ್ಥಿತಿ ಬಂದಾಗ ನಾಮಗಳೇ ಅಸ್ತ್ರವಾಗಿ ಕೆಲಸ ಮಾಡುತ್ತೆ, ಅಷ್ಟು ಬಲಿಷ್ಠವಾದ ನಾಮಗಳು. ಅಂತಹ ನಾಮಗಳ ಉಚ್ಚಾರಣೆಯಿಂದ ನನ್ನ ಶ್ರೇಯಸ್ಸಿಗೆ ವಿರೋಧಿಗಳಾದವರ ಎಲ್ಲರ ತಲೆಯು ಕೂಡ ತತ್ತರಿಸಿ ಕತ್ತರಿಸಿ ಹೋಗಲಿ ಅಂತ ಹೀಗೆ ಆ ಮಂತ್ರದ ಮೂಲಕ ನಾರಾಯಣ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡುತ್ತಾ ಹೇಳ್ತಾ ಇದ್ದಾರೆ. ಗರುಡೋ ಭಗವಾನ್ ಸ್ತೋತ್ರ ಸೋಮಚ್ಛಂದೋಮಯ ಪ್ರಭು ರಕ್ಷತ್ವಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಸೇನ ಸ್ವನಾಮಭಿ. ಭಗವಾನ್ ಗರುಡ ಸ್ತೋತ್ರಸ್ಥೋಮ ಛಂದೋಮಯ, ಅವನು ಸ್ತೋತ್ರದ ರಾಶಿಯನ್ನ ಮಂತ್ರದ ರೂಪದಲ್ಲಿ ಹೊತ್ತು ನಿಂತವ. ಛಂದೋಮಯ ಅಂತ ಗರುಡನಿಗೆ ಹೆಸರು. ಛಂದಸ್ ಭಗವಂತ ಗರುಡ ಮೇಲೇರಿ ಬರುವುದು ಅಂದ್ರೆ ವೇದಗಳಿಂದ ಪ್ರತಿಪಾದ್ಯನಾಗಿ ಕಾಣುವುದು ಅಂತ ಅರ್ಥ. ವೇದದ ಅಭಿಮಾನಿ ಗರುಡ. ಆ ಅಭಿಮಾನಿಯಾಗಿ ಗರುಡ ಭಗವಂತನನ್ನು ಹೊತ್ತಿದ್ದಾನೆ ಅಂದ್ರೆ ಆ ಮಂತ್ರಗಳಲ್ಲಿ ಅರ್ಥ ಹೊತ್ತಿದ್ದು ಯಾರದ್ದು ಅಂದ್ರೆ ಅದು ಭಗವಂತನದ್ದು. ಹಾಗಾಗಿ ಅವನು ವೇದಮಯ ಅಂತ ಹೇಳುವಂತಹದ್ದು. ಗರುಡ ಧ್ವಜ ಅಂತಂದ್ರೆ ಗರುಡೇನ ಧ್ವಜತೆ, ಗರುಡನಲ್ಲಿ ನಿಂತು ಆ ಅರ್ಥದಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಅಂದ್ರೆ ಮಂತ್ರಗಳಿಂದ ಪ್ರತಿಪಾದ್ಯನಾದ ಪರಮ ಪವಿತ್ರ ಶಕ್ತಿ ನೀನು. ನನ್ನ ಸುತ್ತಲೂ ಕೂಡ ದಾಳಿ ಮಾಡ್ತಾ ಇರುವಂತಹ ಸ್ತೋತ್ರ ಸ್ತೋಮದ ರಾಶಿ ಎನಿಸಿದ ಚಂದೋಮಯನಾದ ಗರುಡನ ಮೇಲೇರಿದ ನಾರಾಯಣ ಅಶೇಷ ಕೃಚ್ಛ್ರೇಭ್ಯ ರಕ್ಷತು. ಕೃಚ್ಛ್ರ ಅಂದ್ರೆ ಕಷ್ಟ, ಅಶೇಷ ಕೃಚ್ಛ್ರಗಳಿಂದ, ಕೆಟ್ಟತನದ ದುರ್ಬುದ್ಧಿಯ ಮಂದಿಯಿಂದ ನನ್ನನ್ನು ರಕ್ಷಿಸು. ಸರ್ವಾಪದ್ಯೋ ಹರೇರ್ನಾಮ ರೂಪಯಾನಾಯುಧಾನಿವಹ ಬುದ್ಧೀಂದ್ರಿಯ ಮನಃ ಪ್ರಾಣಾನ ಪಾತು ಪಾರ್ಷದ ಭೂಷಣ. ಶ್ರೀಹರಿಯ ನಾಮರೂಪಗಳ ಆಯುಧಗಳಿಂದ ಶತ್ರುಗಳ ರಕ್ಷಣೆಯಾಯಿತು. ಅಷ್ಟಕ್ಕೆ ಮುಗಿಯುವುದಿಲ್ಲ, ಭಗವಂತನ ಪ್ರತಿಯೊಂದು ವಸ್ತುಗಳು ಕೂಡ ಆಯುಧವಾಗಿ ಕೆಲಸ ಮಾಡುತ್ತೆ. ಕೇವಲ ನಾಮರೂಪಗಳು ಮಾತ್ರ ಅಲ್ಲ, ಅವನ ವಾಹನ, ಅವನ ಆಯುಧ, ಅವನ ಸುತ್ತ ಇರುವಂತಹ ಉಳಿದ ಎಲ್ಲ ಪಾರ್ಷದ ಉತ್ತಮರು. ಪಾರ್ಷದರು ಅಂದ್ರೆ ಸಹಾಯಕರು. ಪಾರ್ಷದೋತ್ತಮರು ನಮ್ಮ ಎಲ್ಲ ಈ ಬುದ್ಧಿ ಇಂದ್ರಿಯಗಳನ್ನ, ಮನಸ್ಸುಗಳನ್ನ ಭಗವಂತನಲ್ಲೇ ನೆಡುವಂತೆ ಮಾಡಿ ಆಪತ್ತಿನಿಂದ ಪಾರುಗೊಳಿಸಲಿ. ಇದು ಈ ನಾರಾಯಣ ವರ್ಮದ ಭಗವಂತ ರೂಪದ ಪ್ರಾರ್ಥನೆಯನ್ನು ಮಾಡ್ತಾ ಕೇಳಿಕೊಳ್ಳುವಂಥದ್ದು. ಅಲ್ಲಿಗೆ ಮುಗಿಲಿಲ್ಲ. ಯಥಾಹಿ ಭಗವಾನೇವ ವಸ್ತುತ ಸದಸಚ್ಚಯತ್, ನೇರ ದೇವರೇ ಬಂದು ನಮಗೆ
ರಕ್ಷಣೆಯನ್ನು ಕೊಡುವಷ್ಟು ಅವನಿಗೆ ಶಕ್ತಿ ಇದೆ, ಎಲ್ಲವೂ ಅವನ ಅಧೀನವೇ. ಈ ಸತ್ಯದ ಅರಿವು ನಮಗೆ ಯಾವಾಗ್ಲೂ ಇರಬೇಕು. ಈ ಅರಿವು ಇದ್ರೆ ಇಂತಹ ಉಪದ್ರವಗಳು ಯಾವತ್ತೂ ಕೂಡ ನಮ್ಮನ್ನು ಕಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ಶತ್ರುಗಳು ಬಂದ್ರೂ ಕೂಡ ಅದು ಭಗವಂತನ ಇನ್ಯಾವುದೋ ಒಂದು ವ್ಯವಸ್ಥೆಯಲ್ಲಿಯೇ ನಮ್ಮನ್ನ ನಿಗ್ರಹಿಸ್ಲಿಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಶರಣಾಗಿ ಭಗವಂತನನ್ನು ಕೇಳಿಕೊಂಡು ನಮ್ಮನ್ನ ಪಾರು ಮಾಡು ಅಂತ ಕೇಳಿದ್ರೆ ಅದು ಈ ಸೋಲಿನಿಂದಲೂ ಒಂದು ಪಾಠವನ್ನ ಕಲಿಸಿ ಮುಂದೆ ಮತ್ತೂ ಯಶಸ್ವಿಯಾಗಿ ಬಾಳನ್ನ ನಡೆಸಲಿಕ್ಕೆ ಬೇಕಿರುವ ಧೈರ್ಯವನ್ನ, ಅಂತ ತತ್ವವನ್ನ ನಮಗೆ ಬೋಧಿಸತ್ತೆ ಅಂತ ಆ ಮಂತ್ರದ ಕೊನೆಯಲ್ಲಿ ಹೇಳ್ತಾ, ಸತ್ಯೇನಾನಿನ ನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಈ ಪ್ರಾಮಾಣಿಕತೆಯಿಂದಲೇ ನಾನು ಇಲ್ಲಿ ತನಕ ಬದುಕಿದ್ದು ಹೌದಾದ್ರೆ ಆ ಪ್ರಾಮಾಣಿಕತೆಯ ಬಲದಿಂದ ನಮಗೆ ಒದಗಿದ ಎಲ್ಲ ಉಪದ್ರವಗಳು ಕೂಡ ದೂರವಾಗಲಿ ಅಂತ ಕೇಳ್ತಾನೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯಾ ದತ್ತೇ ಶಕ್ತಿ ಸ್ವಮಾಯಯ. ಯಥಾ ಐಕಾತ್ಮ್ಯ ಭಾವೇನ ವಿಕಲ್ಪರಹಿತ ಸ್ವಯಂ. ಭಗವಂತನಲ್ಲಿ ಮತ್ತೆ ವಿಭಾಗಗಳಿಲ್ಲ, ಭಗವಂತ ಒಬ್ಬನೇ, ವಿಕಲ್ಪರಹಿತ. ಅವನಿಗೆ ನಮ್ಗಾದ್ರೆ ನಿನ್ನೆ ತರ ಇವತ್ ಮೂಡಿಲ್ಲ, ನಾಳೆ ಹೀಗೇನೋ ನಡೆಯುತ್ತೋ ಗೊತ್ತಿಲ್ಲ, ನಮ್ದೆಲ್ಲ ಒಂಥರ ಕ್ವಶನ್ ಮಾರ್ಕ್. ನಾಳೆ ಏನು, ನಾಳೆ ಆದ್ಮೇಲೆನೆ ಗೊತ್ತು. ಅದು ನಿನ್ನೆ ನೀವು ಹಾಗೆ ಹೇಳಿದ್ರಿ, ನಿನ್ನೆ ಸುಮಾರು ಹೇಳಿರ್ತೇನೆ ಎಲ್ಲ, ಅದು ದಿನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಏನ್ ಲೆಕ್ಕ ಗೊತ್ತಿಲ್ಲಪ್ಪ. ನಿನ್ನೆ ಕರೆಂಟ್ ಇತ್ತು ಮಾಡ್ತೇನೆ ಅಂತ ಅನ್ಕೊಂಡು, ಇವತ್ತು ಕರೆಂಟ್ ಇಲ್ಲ, ಎಲ್ಲ ಕಂಪ್ಯೂಟರ್ ಕೆಲಸ ಡಮಾರ ಆಯ್ತು, ನಾನೇನ್ ಮಾಡ್ಲಿ ಅಂತ ನಂದೊಂದು ಇತಿಮಿತಿ ಅಥವಾ ಸ್ಥಿತಿಗತಿಗಳೆಲ್ಲ ಬದಲಾಗ್ತಾ ಇರುತ್ತೆ. ಆದ್ರೆ ಭಗವಂತ ಹಾಗಲ್ಲ, ಅವನು ವಿಕಲ್ಪರಹಿತನಾಗಿ ಎಲ್ಲ ವಸ್ತುಗಳಲ್ಲೂ ಸದಸತ್ ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್. ಇಡೀ ಜಗತ್ತಿನಲ್ಲಿ ಕಾಣುವ ಕಾಣದ, ಅವನ ಅಧೀನದಲ್ಲಿ ಇರುವ ನಮ್ಮ ಅಧೀನದಲ್ಲಿ ಇಲ್ಲದ ಈ ಇಡೀ ಪ್ರಾಮಾಣಿಕವಾದ ಪ್ರಪಂಚವನ್ನು ನಾಶಗೊಳಿಸಲಿಕ್ಕೆ ಬರುವಂತಹ ಎಲ್ಲ ದುಷ್ಟ ಶಕ್ತಿಗಳನ್ನು, ಉಪದ್ರವ ಮಾಡುವಂತಹ ಎಲ್ಲ ಸಂಗತಿಗಳನ್ನು ಕೂಡ ನಾಶ ಹೊಂದಿಸುವುದಕ್ಕೆ ಬೇಕಿರುವಂತಹ ರೀತಿಯಲ್ಲಿ ಈ ಆಯುಧಗಳು ನಮಗೆ ಸಹಕಾರ ನೀಡಲಿ ಅಂತ ಕೇಳಿಕೊಳ್ತಾನೆ. ಅಷ್ಟೇ ಅಲ್ಲ, ಭಗವಂತನಿಗೆ ಅವನ ಕೈಗೆ, ಕಾಲಿಗೆ, ಕಣ್ಣಿಗೆ, ಮೂಗಿಗೆ ಪರಸ್ಪರ ಭೇದ ಇಲ್ಲ. ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ ಅಂತ. ಯಥಾ ಐಕಾತ್ಮ್ಯ ಭಾವೇನ, ಎಲ್ಲ ಸ್ವಗತ ಭೇದ ವಿವರ್ಜಿತ ಅಂತ ಹೇಳ್ತಾರೆ ಅದಕ್ಕೆ. ಒಂದು ನಾಯಿಯಲ್ಲಿರುವ ಭಗವಂತನ ರೂಪವು ಒಂದು ಹಸುವಿನಲ್ಲಿರುವ ಭಗವಂತನ ರೂಪವೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಅಭಿವ್ಯಕ್ತಿಯಲ್ಲಿ ಅದಕ್ಕೆ ಯಾಕೆ ಪೂಜೆ, ಇದಕ್ಕೆ ಯಾಕೆ ಪೂಜೆ ಇಲ್ಲ ಅಂದ್ರೆ, ನಾಯಿಯ ಸ್ವಭಾವದಲ್ಲಿ ಎಷ್ಟು ತೋರಿಸಬಹುದು ಆ ಗುಣವನ್ನ ಅಲ್ಲಿ ತೋರಿಸಿದ್ದಾನೆ. ಅದು 0 ವೋಲ್ಟೇಜ್ ಅಂದ್ರೆ ಅಷ್ಟೇ ಬೆಳಕು ಬರುತ್ತೆ. ಇದು ಯಾವುದು ಹಸು, ಅದು 40 ವೋಲ್ಟೇಜ್ ಇದ್ದಾದ್ರಿಂದ ಕರೆಂಟ್ ಒಂದೇ ರೀತಿ ಪಾಸ್ ಆದ್ರೂ ಕೂಡ ಅಲ್ಲಿಯ ಬೆಳಕು ಬೇರೆ, ಇಲ್ಲಿಯ ಬೆಳಕು ಬೇರೆ. ಅದು ನ್ಯಾಯಯುತವಾಗಿ ಬದುಕ್ತಾ ಇದೆ ಎನ್ನುವ ಕಾರಣಕ್ಕೆ ಅದರ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ. ಆದ್ರೆ ಅದರಲ್ಲಿ ಕೆಲವು ದೋಷಗಳಿವೆ. ಯಾಕೆಂದ್ರೆ ಅದು ನಾವು ಹಾಕಿದ ಅನ್ನವನ್ನ ತಿನ್ನುವುದಷ್ಟವಲ್ಲದೆ ಬೀದಿಯಲ್ಲಿ ಏನಾದ್ರೂ ಬೇಡವಾದದ್ದು ಬಿದ್ದಿದ್ರು ಅದನ್ನು ಹೋಗಿ ತಿನ್ನುತ್ತೆ. ಆದ್ರೆ ಹಸುಗಳಲ್ಲಿ ಅಂತಹದ್ದೊಂದು ಅಶುದ್ಧಿಯ ಭಾವ ಇಲ್ಲ. ಅದರಿಂದಾಗಿ ಅದು ಹೆಚ್ಚು ಗೌರವಕ್ಕೆ ಅರ್ಹ ಆಗುತ್ತೆ. ಅದಕ್ಕಿಂತ ಹೆಚ್ಚು ಗೌರವಕ್ಕೆ ಅರ್ಹನಾದವನು ವೇದ ಮಂತ್ರಾರ್ಥಗಳನ್ನ ತಿಳಿದು ಭಗವಂತನನ್ನ ಪ್ರೀತಿಸ್ತಾನೆ ಅಂತಂದಾಗ ಹಸುವಿಗಿಂತಲೂ ಹೆಚ್ಚಿನ ಯೋಗ್ಯತೆ, ಅರ್ಹತೆಗಳನ್ನು ಅವನು ಪಡೆದಿರ್ತಾನೆ. ಅದರಿಂದಾಗಿ ಅದು ಇನ್ನೂ ರಕ್ಷಣೆಗೆ ಅರ್ಹವಾದದ್ದು. ಅದನ್ನೇನಾದ್ರೂ ಕೆಡಿಸಿದ್ರೆ ಪಾಪ ಪ್ರಕ್ರಿಯೆಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆತನನ್ನ ನುಂಗಿಬಿಡುತ್ತೆ. ಆದ್ರಿಂದಾಗಿ ನೀನು ಸ್ವೇಚ್ಛೆಯಿಂದಲೇ ಭೂಷಣಾಯುಧ ಲಿಂಗಾಖ್ಯಾಹ, ನೀನು ಅನೇಕ ಆಭರಣಗಳನ್ನ ತೊಟ್ಟಿದ್ದಿ, ವನಮಾಲೆಯನ್ನ ಹಾಕೊಂಡಿದ್ದಿ, ಕೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಿ, ಕುತ್ತಿಗೆಗೆ ಹಾರ ಬಿಗಿದಿದ್ದಿ, ಸೊಂಟಕ್ಕೆ ಡಾಬು ಹೊಡೆದಿದ್ದಿ, ತೋಳಿಗೆ ವಂಕಿಗಳನ್ನ ಹಾಕಿಕೊಂಡಿದ್ದಿ. ಈ ಎಲ್ಲಾ ರೀತಿಯಿಂದ ಇದ್ದು ಕೂಡ ಗರುಡನ ಮೇಲೆ ಕೂತು ಅವೇ ಶಬ್ದಗಳಿಂದ ಕರೆಸಿಕೊಳ್ಳುವ ನೀನು ಅನೇಕ ರೂಪಗಳನ್ನು ಧರಿಸುವ ಸಮರ್ಥನೂ ಹೌದು. ದತ್ತೇ ಶಕ್ತೀಹಿ ಸ್ವಮಾಯಯ, ನೀನು ಅನಂತ ಶಕ್ತಿಗಳನ್ನ ತೊಡಬಲ್ಲವನು. ಎಲ್ಲದರಲ್ಲೂ ನಿನ್ನ ಶಕ್ತಿಯನ್ನ ಇಟ್ಟು ಅವುಗಳಿಗೆ ಕ್ರೆಡಿಟ್ ಕೊಟ್ಟು ನೀನು ಮಾತ್ರ ಗುಟ್ಟು ಆಗುವುದಿಲ್ಲ ಯಾವತ್ತೂ ರಟ್ಟು ಅಂತ ನಿನ್ನ ಅಸಾಧಾರಣ ಗುಣವನ್ನ ಎಷ್ಟು ಹೇಳುವುದು. ಎಲ್ಲ ಹೇಳಿದ್ಮೇಲೂ ಉಳಿಯುವುದು ಬಿಟ್ಟೇ ಹೋಗುವುದು. ಎಷ್ಟು ಹೇಳಿದ್ರು ಅದು ಮುಗ್ದು ಹೋಗುದು ಅಂತಿಲ್ಲ. ಅಂಥ ನಿನಗೆ
ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿ ಪಾತು ಸರ್ವೈಃ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ಈ ಶಂಖಚಕ್ರ ಮೊದಲಾದವುಗಳು ಜಡವಸ್ತು ಅಲ್ಲ, ಅವುಗಳಿಗೆ ದೇವತಾ ಶಕ್ತಿ ಇದೆ ಅಂತ ನಾವು ಹಿಂದೆ ನೋಡಿದ್ವಿ. ಅವುಗಳಲ್ಲಿರುವ ಶಕ್ತಿಗಳನ್ನ ವ್ಯಕ್ತಗೊಳಿಸಿ ಭಗವಂತನೇ ಅವುಗಳಿಂದ ಅನೇಕ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಅವುಗಳನ್ನೇ ಪ್ರಾರ್ಥನೆ ಮಾಡುವುದು ಈ ಸತ್ಯವಾದ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ನಡೆಸುವಂತಹ ನೀನು ಕೂಡ ಅನೇನ ಸತ್ಯೇನ ಈ ಪ್ರಾಮಾಣಿಕವಾದಂತಹ ಆಯುಧಗಳಿಂದ ಕತ್ತರಿಸಲ್ಪಟ್ಟ ಶತ್ರುಗಳ ದೊಡ್ಡ ಮೊತ್ತ ನನ್ನ ಕತ್ತಲೆಯನ್ನ ಕರೆದು ನಿನ್ನನ್ನು ಪ್ರಾರ್ಥಿಸುವ ಮಾತುಗಳಿಗೆ ನೀನು ಒಲಿಯುವಂತೆ ಮಾಡಲಿ. ಈ ಯಥಾರ್ಥ ಜ್ಞಾನಕ್ಕೆ ಒಲಿದು ಸರ್ವಜ್ಞೋ ಭಗವಾನ್ ಹರಿಹಿ ತೇನೈವ ಸತ್ಯಮಾನೇನ ಪಾತು. ಸತ್ಯವಾದ ಆಯುಧಗಳಿಂದ ಸತ್ಯವಾದ ಶತ್ರುಗಳನ್ನ ನಿತ್ಯದಲ್ಲಿ ಕತ್ತರಿಸಿ ತೆಗೆಯುವ ಎತ್ತರ ನಿನಗಿದೆ ಅನ್ನುವ ಕಾರಣಕ್ಕಾಗಿ ನಾನು ನಿನ್ನ ಹತ್ತಿರಕ್ಕೆ ಬಂದಿದ್ದೇನೆ. ಸ್ವೀಕರಿಸು, ನನ್ನ ಪ್ರಾರ್ಥನೆಯನ್ನು ಒತ್ತರಿಸಿ ಸ್ವೀಕರಿಸು, ಒತ್ತಟ್ಟಿಗೆ ಇಟ್ಟುಕೋ, ಎಲ್ಲ ಸೇರಿಸಿ ಒಂದು ಕಡೆ ಮಾಡಿಕೊಂಡು ನನಗೆ ರಕ್ಷಣೆಯನ್ನು ಕೊಡು. ಮೊನ್ನೆ ಪ್ರಾರ್ಥಿಸಿದ್ದು ಅದು ತುಂಡು ತುಂಡು, ಇವತ್ತೊಂಚೂರು ಪ್ರಾರ್ಥಿಸಿದ್ದು ಅದು ಬೆಂಡು, ಆದ್ರೆ ನನಗೆ ಇಡೀ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನೀನ್ ಅದಕ್ಕೆ ಸೇರಿಸಿ ಅದನ್ನ ದಂಡಾಗಿಸಿ ದಂಡಿಯಾಗಿ ಬೇಕಾದ್ದನ್ನು ಕೊಡು ಅಂತ ನೀನು ಸರ್ವಾಂತರ್ಗತನಾಗಿ ಸರ್ವ ರಕ್ಷಕನಾಗಿ ಸರ್ವ ರೂಪಗಳಲ್ಲಿದ್ದು ಸರ್ವ ವಿಧವಾದ ವಸ್ತುಗಳಲ್ಲೂ ನೆಲೆಸಿದವನಾದ್ರಿಂದಾಗಿ ನನ್ನ ಎಲ್ಲ ಆಗುಹೋಗುಗಳು ನಿನಗೆ ಗೊತ್ತು. ಬಹಿರಂತರ್ಗತನಾಗಿ ತುಂಬಿದವನು ನೀನು. ಸರ್ವತ್ರ ನಮ್ಮನ್ನು ಕಾಪಾಡಿ ಸದಾ ಸರ್ವತ್ರ ಸರ್ವಗಃ. ಸದಾ ಯಾವಾಗಲೂ ಸರ್ವತ್ರ ಎಲ್ಲ ಕಡೆಯೂ ಸರ್ವಗಃ ಎಲ್ಲದರೊಳಗಿದ್ದವನಾಗಿ ಸರ್ವೈಹಿ ಸ್ವರೂಪೈಹಿ ತಾಯಿಯಿಂದಲೋ ತಂದೆಯಿಂದಲೋ ಬಂಧುವಿನಿಂದಲೋ ಗಂಡನಿಂದಲೋ ಮಕ್ಕಳಿಂದಲೋ ಕೀಟದಿಂದಲೋ ಕ್ರಿಮಿಯಿಂದಲೋ ಅಲ್ಲಿಂದ ಉಪಕಾರ ಆಗ್ಬೇಕಾದ್ರೆ ಉಪಕಾರ ಮಾಡಿಸು. ಅಲ್ಲಿಂದನೇ ನಾವು ಯಾವುದೋ ಪಾಪಕ್ಕೆ ಶಿಕ್ಷೆ ಅನುಭವಿಸುವುದಿದ್ರೆ ಆ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಸಹಿಸಿಕೊಂಡು ಆ ತಪ್ಪಿನಿಂದ ಮುಂದೆ ಹೊರಬರುವಂತಹ ರೀತಿಯಲ್ಲಿ ನನ್ನನ್ನು ಕಾಪಿಡುವ ಜವಾಬ್ದಾರಿ ನಿನ್ನದು ಅಂತ ಹೀಗೆ ಆ ಭಗವಂತನನ್ನ ಆಯುಧಗಳ ಮೂಲಕ ಪ್ರಾರ್ಥಿಸ್ತಾ ಇದ್ದಾರೆ. ಮಘವನ್ ಓ ಇಂದ್ರನೇ ಇದಮಾಖ್ಯಾತಂ. ಕೊನೆಯ ಸಾಲು ಮಂತ್ರದ್ದು ಅಂದ್ರೆ ಸ್ತೋತ್ರದ್ದು. ವಿದಿಕ್ಷು ದಿಕ್ಷೂರ್ಧ್ವಮದ ಸಮಂತಾತಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕ ಭಯಂ ಸ್ವನೇನ ತೇಜಸಾಗ್ರಸ್ತಮಸ್ತ ತೇಜಾ. ಎಲ್ಲ ಮೂಲೆಗಳಿಂದಲೂ ಭಯಗಳು ನಮ್ಮನ್ನು ಆವರಿಸುವ ಸಾಧ್ಯತೆಗಳು ಹೆಚ್ಚು. ವಿದಿಕ್ಷು ದಿಕ್ಷು, ವಿದಿಕ್ಕುಗಳು ಅಂದ್ರೆ ಆಗ್ನೇಯ ನೈಋತ್ಯ ಈಶಾನ್ಯ ವಾಯವ್ಯ ಅಂತ, ದಿಕ್ಕು ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ. ಅಷ್ಟೇ ಅಲ್ಲ ಊರ್ಧ್ವಂ ಅಧಃ, ಎತ್ತರದಿಂದಲೂ ತಗ್ಗಿನಿಂದಲೂ ಕೆಳಗೆ ಮೇಲೆ ಎಡ ಬಲ ಹಿಂದೆ ಮುಂದೆ ಮೂಲೆ ಮೂಲೆಗಳಿಂದಲೂ ಬರಬಹುದಾದ ಅಪಾಯಗಳ ದೊಡ್ಡ ಮಟ್ಟವನ್ನ ಮೊತ್ತವನ್ನ ನೀನು ಕಳೆಯಲೇಬೇಕು. ಹೇಗೆ? ತೇಜಸ್ಸಿನಿಂದ. ನೀನು ಅದಕ್ಕೋಸ್ಕರ ಮತ್ತೆ ಆಯುಧಗಳೇ ಬೇಕಿಲ್ಲ. ನೀನು ನಿಂತ್ರೆ ಸಾಕು. ನೀನ್ ಕೈಕಟ್ಟಿ ನಿಂತು ಬಂದು ವಾರ್ಡಂತನ ಬಂದ್ರೆ ಎಲ್ಲ ಮಕ್ಕಳು ಸೀದ ಕೋಣೆಯೊಳಗೆ ಹೋಗುವ ಹಾಗೆ ನೀನು ಬಂದು ನಿಂತ್ರೆ ಎಲ್ಲಾ ದುಷ್ಟಶಕ್ತಿಗಳು ಬಾಯಿ ಮುಚ್ಚಿಕೊಂಡು ಮರೆಯಾಗಿ ಓಡೋಗ್ಬೇಕು. ಹಾಗೆ ಭಗವಾನ್ ಬಹಿಹಿ ಅಂತಹ ಹೊರ ಒಳಗಿನ ಎಲ್ಲ ಸ್ಥಿತಿಗತಿಗಳನ್ನ ನಾರಸಿಂಹ ನೀನು ತಿಳಿದವನಾಗಿದ್ದಿ. ಪ್ರಹಾಪಯನ್ ಲೋಕ ಭಯಂ, ಲೋಕದಿಂದ ಉಂಟಾಗುವ ಎಲ್ಲ ತರದ ಭಯಗಳನ್ನು ದೂರೀಕರಿಸುವ ಸ್ವನೇನ ತೇಜಸ, ನಿನ್ನ ನಾದ ನಿನ್ನ ತೇಜಸ್ಸು ಈ ಎಲ್ಲವೂ ಕೂಡ ನನಗೆ ಉಪಕಾರಕ. ಗ್ರಸ್ತ ಸಮಸ್ತ ತೇಜಾಹ, ಎಲ್ಲಾ ತೇಜಸ್ಸುಗಳನ್ನು ಗ್ರಸ್ತ ಸಮಸ್ತಗಳನ್ನು ಗ್ರಸ್ತಗೊಳಿಸುವ ತೇಜಸ್ಸುಳ್ಳ ಓ ನರಸಿಂಹನೇ, ನಿನ್ನ ಬೆಳಕಿನ ಮುಂದೆ ಎಲ್ಲಾ ಬೆಳಕು ಕೂಡ ಮಿಣುಕು ದೀಪ. ತನ್ನ ಅಸ್ತಿತ್ವವು ಅದಕ್ಕೆ ಗೊತ್ತಾಗದಷ್ಟು ಮಂಕು ಬಡಿಯತ್ತೆ. ಅದು ನಿನ್ನ ತೇಜಸ್ಸಿನ ವೈಭವ. ಅದರಿಂದಾಗಿ ಓ ನರಸಿಂಹನೇ, ನನಗೊದಗುವ ಎಲ್ಲ ಅಪಾಯಗಳನ್ನ, ನನಗೆ ಉಂಟಾಗುವ ಎಲ್ಲ ಭಯಗಳನ್ನ, ನನಗೆ ಒದಗಿದ ಎಲ್ಲ ಆಪತ್ತುಗಳನ್ನ, ನನ್ನೊಳಗೆ ಉಂಟಾದ ತಾಪಗಳನ್ನ, ನನಗೆ ಒದಗಬಹುದಾದ ನನ್ನಿಂದ ಆಗಿ ಹೋದ ಪಾಪಗಳನ್ನ ನೀನೇ ಕಳೆಯಬೇಕು, ತೊಳೆಯಬೇಕು, ತೊಳಗಿ ಬೆಳಗಿ ನನ್ನನ್ನು ಉಳಿಯೋಡಬೇಕು ಅಂತ ಕೇಳ್ತಾನೆ. ಇಷ್ಟು ಹೇಳಿ ಈ ವರ್ಮವನ್ನ ನಿನಗೆ ಬೋಧಿಸಿದ್ದೇನೆ, ಇದರಿಂದ ನಿನಗೆ ಒಳ್ಳೆಯದಾಗತ್ತೆ ಅಂತ, ಶತ್ರುಗಳನ್ನು ನಿಗ್ರಹಿಸುವುದಕ್ಕೆ ಬೇಕಿರುವ ಶಕ್ತಿ ಒದಗುತ್ತೆ ಅಂತ ಮುಂದೆ ಹೇಳ್ತಾನೆ. ಅದರ ಅನುಸಂಧಾನವನ್ನ
ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮ್ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಕರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಹೇಮಂತವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ಯಾಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. यो भूयात् अधर्मस्य पराभवः सद्भावना प्राणभृताम् भूयाद् विश्वस्य मङ्गलम्. श्रीहरिप्रेताम् श्रीकृष्ण।